ಹೆಲೋ ಎವ್ರಿವಾನ್, ಹೇಗಿದ್ದೀರಲ್ರು? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು 100% ಒಂದೇ ಥರ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ನೆನಪಿಸ್ಕೊಳ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಬಗ್ಗೆ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮನ್ನು ಒಬ್ಬ ಜೀವನ ಸಂಗಾತಿ, ಲೈಫ್ ಪಾರ್ಟ್ನರ್ ಅಥವಾ ಸೋಲ್ಮೇಟ್ ಅಂತ ಅಂದ್ಕೊಳ್ತಿದ್ದಾರೆ. ಆತ್ಮ ಸಂಬಂಧ, ಸೋಲ್ ಕನೆಕ್ಷನ್ ಅನ್ನೋದಿದೆ ಅಂತ ಇವ್ರಿಗೆ ಫೀಲ್ ಆಗ್ತಾ ಇದೆ. ಅಂದರೆ ನೀವು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಇವರ ಜೀವನಕ್ಕೆ ಯಾಕೋ ತುಂಬ ಸ್ಪೆಷಲ್. ಈ ಲೈಫಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲೂ ಅಂದರೆ ಫಾಸ್ಟ್ ಲೈಫಿಂದ ಕೂಡ ನಿಮ್ಮಿಬ್ಬರ ನಡುವೆ ಕನೆಕ್ಷನ್ ಇರಬೇಕು ಅಂತ ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವ ಫೀಲಿಂಗ್ಸ್ಗಳು ನಿಮ್ಮ ಬಗ್ಗೆ ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಇವರು ನನ್ನ ಜೀವನಕ್ಕೆ ಹೊಸಬ್ರು ಅಲ್ಲ, ನಮ್ಮಿಬ್ಬರ ನಡುವೆ ಹಳೆಯ ಬಾಂಡಿಂಗ್ ಇದೆ. ಆ ಬಾಂಡಿಂಗ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ಇದು ಜನ್ಮದ ಅನುಬಂಧ ಅಂತ ಇವರು ಫೀಲ್ ಮಾಡ್ಕೊಳ್ತಾರೆ. ಅಂದರೆ ಇವರ ಅಂತರಾತ್ಮ ಅಂದರೆ ಇನ್ನರ್ ಸೋಲ್ ಏನಿದೆ ನಿಮ್ಮನ್ನು ಮೊದಲೇ ಗುರುತಿಸಿದೆ. ಆ ರೀತಿ ಇವರು ಯೋಚನೆ ಮಾಡ್ತಾರೆ. ನಿಮ್ಮ ಮಾತಾಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಕಣ್ಣುಗಳ ನೋಟ ಆಗಿರ್ಬೋದು, ಇವೆಲ್ಲ ಇವ್ರಿಗೆ ತುಂಬ ಪರಿಚಯ ಇರುವಂತೆ, ಅಂದರೆ ಹಳೆಯ ಯಾವುದೋ ಒಂದು ಜನ್ಮದಿಂದ ಒಂದು ಕನೆಕ್ಷನ್ ಇರುವಂತೆ ಇವ್ರಿಗೆ ಫೀಲ್ ಆಗುತ್ತೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆಗಳು, ತುಂಬ ಥಾಟ್ಸ್ಗಳು ಬರುತ್ತೆ. ಈ ಪರ್ಸನ್ ತುಂಬ ಟೈಮ್ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾರೆ. ಅಂದರೆ 24 ಅವರ್ಸಲ್ಲಿ ತುಂಬ ಟೈಮ್ ನಿಮ್ಮ ಬಗ್ಗೆನೇ ಚಿಂತೆ ಮಾಡೋದು, ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡೋದು, ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು, ಆ ರೀತಿ ಯೋಚನೆ ಮಾಡುವ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಿಹೇವಿಯರ್ ಅಂದರೆ ಈ ಪರ್ಸನ್ಗೆ ತುಂಬ ಇಷ್ಟ ಆಗ್ಬೋದು. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ನೀವು ಮಾತನಾಡುವ ಸ್ಟೈಲ್ ಇಷ್ಟ ಆಗ್ಬೋದು, ನೀವು ಜನರ ಜೊತೆ ಯಾವ ರೀತಿ ನಡ್ಕೊಳ್ತೀರೋ ನಿಮ್ಮ ಬಿಹೇವಿಯರ್ ಅನ್ನೋದು, ಒಟ್ಟಾರೆ ಇವ್ರಿಗೆ ನೀವು ಅಂದರೆ ಒಂದು ಅಟ್ರಾಕ್ಷನ್ ಮತ್ತು ಎಮೋಷನ್ ಕನೆಕ್ಷನ್ ಆ ರೀತಿ ಫೀಲ್ ಆಗುತ್ತೆ. ತುಂಬ ಎಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದ್ದಾರೇನೋ ಆ ರೀತಿ ಕೂಡ ಇವರು ಫೀಲ್ ಮಾಡ್ಕೊಳ್ತಾರೆ. ನೀವೀಗ ಇವರ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಇವರಿಂದ ದೂರ ಆಗಿರ್ಬೋದು, ಕಾಂಟ್ಯಾಕ್ಟಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಏನೇ ಆಗಿದ್ದರೂ ಕೂಡ ನೀವಿಬ್ಬರು ಕಾಂಟ್ಯಾಕ್ಟ್ನಲ್ಲಿ ಇದ್ದರೂ ಕೂಡ ಅಥವಾ ಅದು ಕಡಿಮೆ ಆಗಿದ್ದರೂ ಕೂಡ ಇವರು ನಿಮ್ಮನ್ನು ಎಲ್ಲ ಕಡೆಯಿಂದಲೂ ಗಮನಿಸ್ತಿದ್ದಾರೆ. ನಿಮ್ಮ ಬಗ್ಗೆ ಗಮನ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಒಂದು ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೊಫೈಲನ್ನು ನೋಡ್ತಾ ಇರ್ಬೋದು, ನಿಮ್ಮ ಸ್ಟೇಟಸ್ಗಳನ್ನು ಅಥವಾ ನೀವು ಪೋಸ್ಟ್ ಮಾಡಿರುವ ಫೋಟೋ ನೋಡಿ ಯೋಚನೆ ಮಾಡ್ತಾ ಇರಬಹುದು, ನೀವು ಏನು ಮಾಡ್ತಿರಬಹುದು ಅಂತ ಅಂದ್ಕೊಳ್ತಿರ್ತಾರೆ. ಮಾತಾಡದೆ ಇದ್ದರೂ ಕೂಡ ಮನಸ್ಸಲ್ಲಿ ನಿಮ್ಮ ಜೊತೆನೇ ಇರೋ ರೀತಿ ಇವರು ಫೀಲ್ ಮಾಡ್ಕೊಳ್ತಾರೆ. ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಇರಬೇಕು ಅನ್ನೋ ತುಂಬ ಆಸೆಗಳಿದೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಆಸೆ ತುಂಬ ಇದೆ. ಇವರ ಮನಸ್ಸಿನಲ್ಲಿ ಒಂದೇ ಯೋಚನೆ, ಈ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗಬೇಕು, ಈ ಬಾಂಡಿಂಗ್ ಅನ್ನೋದು ಕಟ್ ಆಗಬಾರ್ದು, ಎಂಡ್ ಆಗಬಾರ್ದು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಇವರ ಫೀಲಿಂಗ್ಸ್ಗಳು ಏನೇ ಇರ್ಬೋದು ನಿಮ್ಮ ಬಗ್ಗೆ, ಅದೆಲ್ಲವನ್ನು ಈ ವ್ಯಕ್ತಿ ಏನಿದ್ದಾರೆ ಒಳಗೊಳಗಡೆ ಇಟ್ಕೊಂಡು ಸ್ಟ್ರಗಲ್ ಮಾಡ್ತಿದ್ದಾರೆ. ತಮ್ಮ ಭಾವನೆಗಳನ್ನು ಹೈಡ್ ಮಾಡ್ಕೋಬೇಕು ಅಂತ ಇಲ್ಲ, ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ತಮ್ಮ ಭಾವನೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಇವ್ರಿಗೆ ಕಷ್ಟ ಆಗ್ತಾ ಇದೆ. ನಿಮ್ಮ ಹತ್ರ ಎಲ್ಲವನ್ನ ಓಪನ್ ಆಗಿ ಶೇರ್ ಮಾಡ್ಕೋಬೇಕು. ನಿಮ್ಮ ಬಗ್ಗೆ ಎಷ್ಟು ಫೀಲಿಂಗ್ಸ್ ಇದೆ ಇದೆಲ್ಲವೂ ನಿಮಗೆ ಅರ್ಥ ಆಗಬೇಕು. ಇವರು ಎಷ್ಟು ಡೀಪಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅಂತ ನಿಮಗೆ ತಿಳಿಸ್ಬೇಕು ಅಂತ ಥಿಂಕ್ ಮಾಡ್ತಾರೆ. ಕೆಲವೊಬ್ಬರ ಎನರ್ಜಿಯ ಪ್ರಕಾರ ನಾನು ಹೇಳ್ತಾ ಇರೋದು, ನೀವು ಕೂಡ ತುಂಬ ಯೋಚನೆ ಮಾಡಿರ್ಬೋದು. ಈ ವ್ಯಕ್ತಿಯ ಬಗ್ಗೆ ಏನೋ ಒಂದು ಡೀಪ್ ಫೀಲಿಂಗ್ ಇದೆ ಅಂತ ಅನಿಸಿರ್ಬೋದು. ಅದನ್ನು ಹೊರಗಡೆ ಹೇಳ್ಕೊಳ್ದೇ ಇದ್ದರೂ ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು. ನಿಮ್ಮಿಬ್ಬರ ನಡುವೆ ಏನೋ ಒಂದು ವಿಶೇಷತೆ ಇದೆ ಅಂತ ನಿಮಗೆ ಅನಿಸಿರಬಹುದು.
ಬಟ್ ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ಇವರ ಬಗ್ಗೆ ಏನು ಅನ್ನಿಸ್ದೇ ಕೂಡ ಇರಬಹುದು. ಅಂದರೆ ಇವರ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲದೆ ಇರಬಹುದು, ಇವರ ಬಗ್ಗೆ ನೀವು ಯೋಚನೆ ಮಾಡದೇ ಇರಬಹುದು, ಮನಸ್ಸಿನಲ್ಲಿ ಇವರ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲದೆ ಇರಬಹುದು. ಬಟ್ ಈ ಪರ್ಸನ್ಗಂತೂ ತುಂಬ ಫೀಲಿಂಗ್ಸ್ಗಳು ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವೇನಾದರೂ ಈ ಪರ್ಸನ್ನಿಂದ ದೂರ ಆದಾಗ ಅಥವಾ ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಇಶ್ಯೂ ಬಂದು ದೂರ ಆಗಿದ್ದರೆ ಇವರ ಮನಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಇವರಿಂದ ದೂರ ಆದರೆ ಮಾತಾಡೋದನ್ನು ನಿಲ್ಲಿಸಿದ್ರೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ಯೋಚಿಸೋದು ಕೂಡ ಇವರಿಗೆ ಇಷ್ಟ ಆಗೋದಿಲ್ಲ. ನಿಮ್ಮ ನೆನಪುಗಳು ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ. ಇವರ ಹೃದಯ ತುಂಬ ಭಾರ ಆಗುತ್ತೆ. ಇವರ ಮನಸ್ಸಿನಲ್ಲಿ ನಿಮ್ಮ ಯೋಚನೆಗಳು ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ನೀವು ಇವರ ಲೈಫಿಂದ ಹೋಗಬಾರ್ದು ಅಂತ ತುಂಬ ಫೀಲ್ ಮಾಡ್ಕೊಳ್ತಾರೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಮತ್ತು ಅಟ್ರಾಕ್ಷನ್ ಅನ್ನೋದು ಇದೆ. ಈ ವ್ಯಕ್ತಿಯ ಹೃದಯದಲ್ಲಿ ನಿಮ್ಮ ಬಗ್ಗೆ ಒಂದು ಜೆನ್ಯೂನ್ ಆದ ಪ್ರೀತಿ ಇದೆ. ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ಎಮೋಷ್ನಲ್ ಮತ್ತು ಸೋಲ್ ಲೆವೆಲ್ ಕನೆಕ್ಷನ್ ಇದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ನಿಮ್ಮನ್ನು ನೋಡಿದಾಗ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ನಿಮ್ಮ ಹತ್ತಿರ ಬರಬೇಕು ಅನಿಸುತ್ತೆ. ಕೆಲವೊಮ್ಮೆ ಎಲ್ಲವನ್ನ ಹೇಳ್ಕೋಬೇಕು, ಯಾವ ರೀತಿಯ ಫೀಲಿಂಗ್ಸ್ಗಳಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಕೆಲವೊಮ್ಮೆ ಇವರಿಗೆ ಯಾವ ರೀತಿ ಅನಿಸುತ್ತೆ ಅಂದರೆ, ಕೆಲವರ ಎನರ್ಜಿಯ ಪ್ರಕಾರ ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಇದು ಮಾಮೂಲಿಯಾಗಿರುವಂತಹ ರಿಲೇಷನ್ಶಿಪ್ ಅಲ್ಲ. ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಒಂದು ಬಾಂಡಿಂಗ್ ಅನ್ನೋದಿದೆ. ಇಬ್ಬರಿಗೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಏನೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮಿಂದ ದೂರ ಇರೋದಕ್ಕೆ ಇವರಿಂದ ಆಗೋದಿಲ್ವೇನೋ. ಲೈಫ್ನಲ್ಲಿ ನೀವು ಇವರ ಜೊತೆ ಇರಬೇಕು, ಒಬ್ಬರ ಜೊತೆ ಒಬ್ಬರು ಇರಬೇಕು, ಒಬ್ಬರ ಮನಸ್ಸಿಗೆ ಒಬ್ಬರ ಮಿರರ್ ರೀತಿ ಇರಬೇಕು ಅಂತ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಟೋಟಲಾಗಿ ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಡೀಪಾಗಿ ಇವರ ಆತ್ಮದಿಂದ ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅನ್ನೋದು, ಲೈಕ್ ಅನ್ನೋದು ಕಾಣಿಸ್ತಾ ಇದೆ. ಅಕಸ್ಮಾತ್ ನೀವಿಬ್ಬರು ಮಾತಾಡದೆ ಇದ್ದರೂ ಕೂಡ, ದೂರ ಇದ್ದರೂ ಕೂಡ ಕನೆಕ್ಷನ್ ಅನ್ನೋದು ಇನ್ನೂ ಕಟ್ ಆಗಿಲ್ಲ. ಸಮಯ ಬಂದಾಗ ಇವರ ಫೀಲಿಂಗ್ಸ್ಗಳನ್ನು ಎಲ್ಲವನ್ನ ಹೇಳ್ಕೊಳ್ಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಇವರ ಬಳಿ ಕಾಣಿಸ್ತಾ ಇದೆ. ಅದೇ ರೀತಿ ಶಾಂತವಾಗಿರಿ, ಕಾಮ್ ಆಗಿ ಹೃದಯದ ಮಾತನ್ನು ಕೇಳ್ತಾರೆ. ಇವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಥಾಟ್ಸ್ಗಳು ಬರ್ತಾ ಇರುತ್ತೆ. ಇನ್ನು ನಿಮಗೆ ಯೂನಿವರ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ಅಕಸ್ಮಾತ್ ನೀವು ಮತ್ತು ಇವರು ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇದ್ದರೆ ಫ್ಯೂಚರಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇವರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ, ಯಾವ ಫೀಲಿಂಗ್ಸ್ ಇದೆ ಎಲ್ಲವೂ ಕೂಡ ಸತ್ಯ ಹೊರಗಡೆ ಬರುತ್ತೆ. ಎಲ್ಲ ಮಾತುಗಳು ನಿಮಗೆ ಕೇಳಿಸುತ್ತೆ. ಅವರು ಏನು ಅಂದ್ಕೊಂಡಿದ್ದಾರೆ ಎಲ್ಲವನ್ನ ಫೀಲಿಂಗ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಅದೇ ರೀತಿ ರೀಯೂನಿಯನ್ ಆಗುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀತಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ನಿಮ್ಮ ಲೈಫ್ನಲ್ಲಿ ಯಾವುದೇ ಒಂದು, ನಿಮ್ಮ ಜೀವನಕ್ಕೆ ಯಾವುದೇ ಒಂದು ಸಂಬಂಧ, ರಿಲೇಷನ್ಶಿಪ್ ಬಂದೇ ಇರಬಹುದು. ಅದು ಒಂದು ಪಾಠ ಅಥವಾ ಅದು ಒಂದು ವರ ಕೂಡ ಆಗಿರಬಹುದು. ನೀವು ನಿಮ್ಮ ಮನಸ್ಸಿನಿಂದ ಯೋಚಿಸಿ, ನಿಮ್ಮ ಹೃದಯದಿಂದ ಯೋಚಿಸಿ, ನಿಮಗೆ ಏನು ಅನಿಸುತ್ತೋ, ನಿಮ್ಮ ಲೈಫ್ನಲ್ಲಿ ಯಾವ ಡಿಸಿಷನ್ ತಗೊಂಡ್ರೆ ಒಳ್ಳೆಯದು ಅನಿಸುತ್ತೋ ಅದರ ಬಗ್ಗೆ ನೀವು ಥಿಂಕ್ ಮಾಡಿ ಅಂತ ಡಿವೈನ್ ಮೆಸೇಜ್ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು, ಈ ಕನೆಕ್ಷನ್ ಅನ್ನೋದಕ್ಕೆ ಸಮಯ ಬೇಕು, ಒತ್ತಾಯ ಅನ್ನೋದು ಬೇಡ, ಭಯ ಅನ್ನೋದು ಬೇಡ ಅನ್ನೋ ರೀತಿ ಕೂಡ ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ನಿಮಗೆ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಈ ವ್ಯಕ್ತಿಯ ಜೊತೆ ಈಗ ಪ್ರೆಸೆಂಟಲ್ಲಿ ನಿಮ್ಮ ಮಾತುಕತೆ ಏನಿದೆ ಅದು ಕಡಿಮೆ ಆಗಿರಬಹುದು, ಅಥವಾ ಸಂಪೂರ್ಣವಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಅಥವಾ ಎಮೋಷ್ನಲ್ ಡಿಸ್ಟೆನ್ಸ್ನಲ್ಲಿ ಇಬ್ಬರು ಕೂಡ ಇರಬಹುದು, ಅಥವಾ ಈಗ ಸ್ವಲ್ಪ ಮಾತಾಡ್ತಾ ಇರಬಹುದು. ನಿಮ್ಮಿಬ್ಬರ ನಡುವೆ ಏನಾಗಿದೆ, ಯಾಕೆ ಈ ರೀತಿ ದೂರ ಬಂದಿರಬಹುದು, ಈ ಪರ್ಸನ್ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ, ಮುಂದೆ ಏನೆಲ್ಲ ಆಗ್ಬೋದು ಫ್ಯೂಚರಲ್ಲಿ ಅಂತ ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ಗೆ ಈ ಸಿಚುವೇಶನಿಂದ ತುಂಬಾ ನಿಮ್ಮ ಹತ್ರ ಹೇಳ್ಕೋಬೇಕು, ಅವರ ಮನಸ್ಸಿನಲ್ಲಿ ಯಾವ ಮಾತುಕತೆ ಇದೆ ಅದೆಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದೆ.
ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟಲ್ಲಿ ಮೆಸೇಜ್ ಅಥವಾ ಕಾಲ್ ಇಲ್ಲದೆ ಇರಬಹುದು ಅಥವಾ ಸ್ವಲ್ಪ ಕಡಿಮೆ ಆಗಿರಬಹುದು. ನಿಮ್ಮಿಬ್ಬರ ಮನಸ್ಸಿನಲ್ಲೇ ಮಾತುಗಳು ನಡೀತಾ ಇರಬಹುದು. ನೀವು ಅವ್ರ ಹತ್ರ ಏನು ಹೇಳ್ಕೊಳ್ಬೇಕು ಅಂತ ಇದ್ರೋ ಅದು ನಿಮ್ಮ ಮನಸ್ಸಿನಲ್ಲೇ ಇರಬಹುದು, ಅಥವಾ ಈ ಪರ್ಸನ್ ನಿಮಗೆ ಏನು ಹೇಳ್ಕೊಳ್ಬೇಕು ಅಂತ ಇದ್ರೋ ಅದು ಅವರ ಮನಸ್ಸಿನಲ್ಲೇ ಉಳ್ಕೊಂಡಿರಬಹುದು. ಇದಕ್ಕೆ ಕಾರಣ ಅನ್ನೋದು ಯಾವುದೋ ಒಂದು ಜಗಳ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ಬಂದಿರುವ ಭಿನ್ನಾಭಿಪ್ರಾಯ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಮಾತಾಡದೇ ಇದ್ದದ್ದೇ ಒಂದು ದೊಡ್ಡ ಗ್ಯಾಪ್ ಆಗಿ ಕ್ರಿಯೇಟ್ ಆಗಿರಬಹುದು. ಇಲ್ಲಿ ಕೆಲವರಿಗೆ ಥರ್ಡ್ ಪರ್ಸನ್ ನಿಮ್ಮಿಬ್ಬರ ಲೈಫ್ನಲ್ಲಿ ಇನ್ವಾಲ್ವ್ ಆಗಿರಬಹುದು, ಅಥವಾ ಫ್ಯಾಮಿಲಿ ಇಶ್ಯೂ ಆಗಿರ್ಬೋದು, ಅಥವಾ ಈ ಪರ್ಸನ್ನ ಕೆರಿಯರ್ ಅಥವಾ ಇವರ ಏನು ಜಾಬ್ ಸರ್ಕಲ್ ಏನಿದೆ ಅಲ್ಲಿರುವ ಪ್ರೆಷರ್ ಆಗಿರಬಹುದು. ಇವೆಲ್ಲ ಕಾರಣದಿಂದ ತುಂಬ ಗ್ಯಾಪ್ ಅನ್ನೋದು ನಿಮ್ಮಿಬ್ಬರ ನಡುವೆ ಬಂದಿರಬಹುದು, ಅಥವಾ ಈ ಪರ್ಸನ್ನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೊಂದು ಡೌಟ್ಸ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೋ ಇಷ್ಟಪಡ್ತಾರಾ, ನಿಮ್ಮ ಮೇಲೆ ಟ್ರಸ್ಟ್ ಇಲ್ವಾ, ಈ ರೀತಿಯ ಥಾಟ್ಸ್ ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಕೆಲವರ ಎನರ್ಜಿಯ ಪ್ರಕಾರ ಪ್ರೆಸೆಂಟಲ್ಲಿ ನೀವು ಈ ಪರ್ಸನ್ನ ಮೇಲೆ ತುಂಬ ಬೇಸರ ಪಟ್ಕೊಂಡಿದ್ದೀರಾ. ಒಳಗೊಳಗೆ ನಿಮ್ಮ ಮನಸ್ಸಿನಲ್ಲಿ ನೋವಿದೆ, ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ಹೇಗೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವು ತಪ್ಪು ಮಾಡಿಲ್ಲ, ಆದರೂ ಯಾಕೆ ಈ ರೀತಿ ಡಿಸ್ಟೆನ್ಸ್ ಬಂದಿದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಇದೆ. ಇದನ್ನು ಸರಿ ಮಾಡಬೇಕು ಅನ್ನೋ ಇಚ್ಛೆ ಕೂಡ ಇದೆ, ಕ್ಲಾರಿಟಿ ಬೇಕು ಅನ್ನೋ ಫೀಲಿಂಗ್ ಕೂಡ ಇದೆ. ಅವ್ರು ಅಂದ್ಕೊಳ್ತಿದ್ದಾರೆ ಮಾತಾಡದೇ ಇದ್ದರೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗೋಲ್ಲ. ಹಾಗಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಇಬ್ಬರೂ ಕೂಡ ಮಾತಾಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮಾತಾಡದೇ ಇರೋದ್ರಿಂದ ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ. ಇಬ್ಬರ ಮಧ್ಯೆ ಕೂಡ ಟ್ರಸ್ಟ್ ಇಶ್ಯೂ ಅನ್ನೋದು ಬಂದಿರಬಹುದು. ಈ ಪರ್ಸನ್ ಮೇಲೆ ನಿಮಗೆ ಟ್ರಸ್ಟ್ ಇಲ್ಲದೆ ಇರಬಹುದು. ಈ ಪರ್ಸನ್ ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಇವರನ್ನು ನಂಬಲ್ವೇನೋ, ಇವರನ್ನು ಬಿಲೀವ್ ಮಾಡೋದಿಲ್ವೇನೋ, ಆ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡಬೇಕು, ಯಾವ ತಪ್ಪು ಆಗಿದ್ರು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಏನಾದರೂ ಹರ್ಟ್ ಆಗಿದ್ದರೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಅದನ್ನು ತಪ್ಪನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಇವರ ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ಬೇಕು ಅಂತಲೂ ಇದ್ದಾರೆ, ನಿಮ್ಮ ಫೀಲಿಂಗ್ಸ್ಗಳನ್ನು ಕೇಳಬೇಕು ಅಂತ ಕೂಡ ರೆಡಿ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ನೀವಿಬ್ಬರು ಈಗಲೇ ಮಾತಾಡಿದ್ರೆ, ಅಂದರೆ ಪ್ರಾಬ್ಲಮ್ಗಳು ತುಂಬ ದೊಡ್ಡದಾಗೋದಕ್ಕಿಂತ ಮೊದಲೇ ಮಾತಾಡಿದ್ರೆ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೋಗುತ್ತೆ, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದ್ದರೆ ಅದು ಕಡಿಮೆ ಆಗುತ್ತೆ. ಈಗ ನೀವಿಬ್ಬರು ಕೂತು ಜಗಳ ಮಾಡೋದಕ್ಕಿಂತ ಶಾಂತಿಯಾಗಿ ಕಾಮಾಗಿ ಯೋಚನೆ ಮಾಡೋದು ಒಳ್ಳೆಯದು, ನಿಮ್ಮಿಬ್ಬರ ವಿಷಯವನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರು ತಪ್ಪು ಮಾಡಿದರೆ ಅದನ್ನು ಅವ್ರು ಒಪ್ಕೊಳ್ತೀನಿ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವರನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಭಾವನೆಗಳಿದ್ದರೂ, ನೀವು ಇವ್ರ ಬಗ್ಗೆ ಏನೇ ಅಂದ್ಕೊಂಡಿದ್ರು ಅದೆಲ್ಲವನ್ನು ಹೇಳಬೇಕು, ನೀವು ಸೈಲೆಂಟ್ ಆಗಿರೋದನ್ನು ಬಿಡಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಇವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಇವರಿಗೆ ಮನಸ್ಸಿದೆ. ಬಟ್ ಇಲ್ಲೇ ಕ್ಲೋಸ್ ಮಾಡಬೇಕಾ, ಇದಕ್ಕೆ ನೀವು ಇಬ್ಬರು ಅಂದರೆ ಯಾವ ರೀತಿ ಉತ್ತರ ಸಿಗಬೇಕು ಅಂದರೆ ನೀವಿಬ್ಬರು ಮಾತಾಡಿದ ಮೇಲೆ ಅದರ ಆನ್ಸರ್ ಸಿಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ಮುಂದಕ್ಕೆ ತಗೊಂಡು ಹೋಗೋದಾದರೂ ಅಥವಾ ಕ್ಲೋಸ್ ಮಾಡೋದಾದರೂ ನೀವಿಬ್ಬರು ಸರಿಯಾಗಿ ಕ್ಲಿಯರಾಗಿ ಮಾತಾಡಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಅನ್ನೋದು ಇನ್ನೂ ಉಳಿದಿದೆ, ಪ್ರೀತಿ ಅನ್ನೋದು ಮುಗ್ದೋಗಿಲ್ಲ. ಇಲ್ಲಿ ಕೋಪಕ್ಕಿಂತ ಬೇಸರ ಅನ್ನೋದು ಜಾಸ್ತಿ ಆಗಿದೆ. ನಿಮ್ಮಿಬ್ಬರ ದೂರಕ್ಕಿಂತ ಕ್ಲಾರಿಟಿ ಅನ್ನೋದು ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಈ ಪರ್ಸನ್ನ ಮನಸ್ಸಿನಲ್ಲಿ ನೀವು ಕಾಮ್ ಆಗಿದ್ದರೆ, ಅಂದರೆ ನಿಮ್ಮಿಬ್ಬರ ನಡುವೆ ಕಾಮ್ನೆಸ್ ಅನ್ನೋದು ಬಂದರೆ, ಶಾಂತಿಯುತವಾಗಿದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೋಗ್ಬೋದು, ನಿಮ್ಮಿಬ್ಬರ ಗ್ಯಾಪ್ ಅನ್ನೋದು ಕಡಿಮೆ ಆಗ್ಬೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಸರಿಯಾಗುವ ಚಾನ್ಸ್ ಇದೆ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಶಾಂತಿಯುತವಾಗಿ ಎಲ್ಲ ವಿಷಯಗಳನ್ನು ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡ್ಕೋಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇನ್ನು ಕೊನೆಯದಾಗಿ ನಿಮಗೆ ಯಾವ ಡಿವೈನ್ ಮೆಸೇಜ್ ಇದೆ, ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ನಿಮ್ಮಿಬ್ಬರಲ್ಲಿ ಮೌನದಲ್ಲಿ ಯಾವುದಾದ್ರೂ ಮಾತು ಉಳಿದಿದ್ರೆ, ಅಂದರೆ ಸೈಲೆಂಟಾಗಿ ನೀವು ಮನಸ್ಸಿನಲ್ಲೇ ಮಾತುಗಳನ್ನು ಇಟ್ಕೊಂಡಿದ್ರೆ, ಫೀಲಿಂಗ್ಸ್ಗಳನ್ನು ಇಟ್ಕೊಂಡಿದ್ರೆ ಇಬ್ಬರೂ ಕೂಡ ಶೇರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಡಿವೈನ್ ಮೆಸೇಜ್ ಇದೆ. ಅದಲ್ಲದೆ ನೀವು ಡೌಟ್ಗಿಂತ ಮೊದಲು ಕ್ಲಾರಿಟಿಯನ್ನು ಹುಡುಕಿ, ಇಬ್ಬರೂ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಲಾರಿಟಿಯನ್ನು ಹುಡುಕಿ ಅನ್ನೋ ರೀತಿ ನಿಮಗೆ ಡಿವೈನ್ ಮೆಸೇಜ್ ಇದೆ. ನಿಮ್ಮಿಬ್ಬರ ಸಂಬಂಧ ಉಳಿಯಬೇಕಾದ್ರೆ ಅದು
ಸತ್ಯವಾಗಿರಬೇಕು ಅಥವಾ ಮಾತಿನ ಮೂಲಕ ಎಲ್ಲವನ್ನು ಪರಿಹರಿಸ್ಕೋಬೇಕು. ಭಯದಿಂದ ಅಥವಾ ಜಗಳದಿಂದ ಇದನ್ನು ಎಂಡ್ ಮಾಡ್ಕೋಬಾರ್ದು. ನಿಮ್ಮ ಮನಸ್ಸಿನಲ್ಲಿ ಯಾವ ಫೀಲಿಂಗ್ಸ್ಗಳಿದೆ, ಯಾವ ರೀತಿಯ ಯೋಚನೆಗಳಿದೆ ಎಲ್ಲವೂ ಕೂಡ ಇಬ್ಬರೂ ಕೂಡ ಸರಿಯಾಗಿ ಶೇರ್ ಮಾಡಿಕೊಂಡು, ನಿಮಗೆ ಸರಿ ಇದ್ದರೆ, ನಿಮ್ಮ ಮನಸ್ಸಿಗೆ ಹಿಡಿಸ್ತಾ ಇದ್ದರೆ, ಅಂದರೆ ಇವರ ಮನಸ್ಸಿಗೆ ಕೂಡ ನಿಮ್ಮ ಮನಸ್ಸಿಗೆ ಕೂಡ ಈ ರಿಲೇಷನ್ಶಿಪ್ ಬೇಕು ಅನ್ನೋದು ಇದ್ದರೆ ಇಬ್ಬರೂ ಕೂಡ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.